ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ ಎದ್ದು ವಿಟಮಿನ್ ಡಿ ತೊಗೊಳೋಣ ಅಂತ ಮೇಲೆ ಹೋಗಿ ನೋಡ್ತೀನಿ, ಹೂವಿನ ಗಿಡ ಎಲ್ಲ ಬಾಡೋಗಿದ್ದು, ನೀರು ಹಾಕೋರು ಗತೆ ಇರಲಿಲ್ಲ. ತುಳಸಿ ಗಿಡ ಅಂತೂ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ನನ್ನ ವೈಫ್ ತುಂಬ ಗಿಡಗಳನ್ನ ನಟ್ಬಿಟ್ಟಿದ್ರು. ಯಾವ್ಯಾವ ಕೈ ಸಿಕ್ಕವೇ ಎಲ್ಲ ತಂದು ನಟ್ಬಿಟ್ಟಿದ್ದಾರೆ. ಇಲ್ಲಿ ಹೂವಿನ ಗಿಡ ಯಾವುದು, ತರಕಾರಿ ಗಿಡ ಯಾವುದು ಒಂದು ಗೊತ್ತಾಗ್ತಿಲ್ಲ. ಆ್ಯಸ್ ಯೂಶುವಲ್ ಸೇಮ್ ಕೆಲಸ ಇವತ್ತು ಸಹ. ಅಲ್ಲಿಂದಾಗೆ ಆಫೀಸ್ ಮುಗಿಸ್ಕೊಂಡು ಇವತ್ತು ಒಂಚೂರು ಬೇಗ ಮನೆ ಕಡೆ ಹೊರಟೆ. ಎಲ್ಲೋ ಔಟ್ಸೈಡ್ ಹೋಗೋಯಿತ್ತು. ಆ ಪ್ಲ್ಯಾನು ಸಹ ಕ್ಯಾನ್ಸಲ್ ಆಯಿತು. ಅಲ್ಲಿಂದ ಸೀದಾ ನಾನು ಜಿಮ್ ಕಡೆ ಹೊರಟೆ. ಜಿಮ್ಗೆ ಹೋಗಿ ನೋಡ್ತೀನಿ, ಫುಲ್ಲು ಖಾಲಿ. ಸೇಮ್ ವರ್ಕೌಟ್ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟೆ. ಮನೆಗೆ ಬಂದರೆ ಅಡುಗೆ ಮಾಡೋ ತಲೆ ಬಿಸಿ. ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅನ್ನ ಕೆಟ್ಟಿದ್ದೆ. ಅನ್ನ ಅಂತೂ ವಿಶಾಲ ಆಯಿತು. ಹಾಗೆ ಬೆಳೆದಿದ್ದು ಒಂದೆರಡು ಬೀಟ್ರೋಟ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಚಟಾಪಟ ಅಂತ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿನ ಒಳಗಡೆ ಹಾಕ್ಬಿಟ್ಟೆ. ಬೀಟ್ರೋಟ್ ಸಾಂಬಾರು ರೆಡಿಯಾಗಿತ್ತು. ಆ ಕಡೆ ರೈಸು ಸಹ ರೆಡಿ ಇತ್ತು. ಹಾಗೆ ಬಟ್ಟೆನೂ ಸಹ ರಾಶಿ ಬಿದ್ದಿತ್ತು. ಬಟ್ಟೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಒಗೆದು ಅದನ್ನ ಒಣಗಾಕ್ಲಿಕ್ಕೆ ಟೆರೆಸ್ ಮೇಲೆ ಹೋದೆ. ಟೆರೆಸ್ ಮೇಲೆ ನೋಡ್ತೀನಿ, ಫುಲ್ಲು ಕತ್ಲು, ಗೋಸ್ಟ್ ಹೌಸ್ ಫೀಲ್ ಆಗ್ತಾಯಿತ್ತು ನನಗೆ. ಆದರೂ ಧೈರ್ಯ ಮಾಡ್ಕೊಂಡು ಮುಂದೆ ಹೋದೆ. ಯಾಕೆ ಗೊತ್ತಾ, ಹಗ್ಲೊತ್ತಲ್ಲೇ ನಾನು ಕಾಣಲ್ಲ, ಇನ್ನು ಕತ್ಲಲ್ಲಿ ಕಾಣ್ತೀನ. ಬಟ್ಟೆ ಒಣಗಾಕಿ ಬರೋದ್ರೊಳಗಡೆ ನನ್ನ ಬ್ರದರು ಮೀನಿನ ಫ್ರೈ ಮಾಡ್ತಾಯಿದ್ರು. ನೋಡ ಎಷ್ಟು ಚಂದ ಬೂತಾಯಿ ಮೀನು ಫ್ರೈ. ಬಾಯಲ್ಲಿ ನೀರು ಬರ್ಸ್ಬೇಡಿ. ಮೀನು ಫ್ರೈ ರೆಡಿ ಆಯಿತು. ಹಾಗೆ ಊಟ ಬಡಿಸ್ಕೊಂಡು ಅಂದೊಂದಿತ್ತು ಕಾಲ ಮೂವಿ ನೋಡಿಕೊಂಡು ಇವತ್ತಿನ ದಿನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.